ನಾನೊಬ್ಬ ಪೊಲೀಸ್ ಅಧಿಕಾರಿಯನ್ನಾಗಿ ಬಂದು ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಮಾಡುವವರಿಗೆ ಒಟ್ಟ ಬುದ್ಧಿ ಕಲಿಸುವ ದೊಡ್ಡ ಅಧಿಕಾರಿಯಾಗಬೇಕೆಂಬುದೇ ನನ್ನ ಬಲವಾದ ಛಲ. ಹೌದು ತಮ್ಮ ನರಸಿಂಹ, ನಾನು ಕೂಡ ಮುಂಬರುವ ದಿನಗಳಲ್ಲಿ ಈ ರೈತರನ್ನು ಒಂದುಗೂಡಿಸಿ ರೈತ ಸಂಘ ಕಟ್ಟಿ ರೈತ ಸಂಘದ ಅಧ್ಯಕ್ಷನಾಗಿ ರೈತರಿಗಾಗಿ ಹಗಲಿರುಳು ಹೋರಾಡಿ ರೈತನೇ ಈ ರಾಷ್ಟ್ರದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂಬ ವಾಣಿಯನ್ನು ಸತ್ಯ ಮಾಡಿ ತೋರಿಸುವುದೇ ನನ್ನ ಗುರಿಯಪ್ಪ. ಇದು ನಿಮ್ಮ ಪಾದದಡೆಗೂ ಹೇಳು ಬಸವರಾಜ. ಅಪ್ಪ, ಅನ್ನ ಇಟ್ಟು ಹೆಜ್ಜೆನಿಟ್ಟು ಅನ್ಯಾಯ ವಿರೋಧ ಹೋರಾಡಿ ನ್ಯಾಯದ ಪತಾಕೆಯನ್ನೇ ಹಾರಿಸುವೆ. ಇದು ನಿಮ್ಮ ಪಾದದಾನಿಗೂ ಸತ್ಯಪ್ಪ. ಈ ನಿನ್ನ ನಿರ್ಧಾರ ನೋಡಿ, ಶಿವನಡಿ ಸೇರ್ಬೇಕಾದ್ರೆ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರಬೇಕು. ಗಂಡ ಹೆಂಡ ರಂಡಿಯರಿಗೆ ಆಸೆ ಪಡೆಯದೆ ಕಾಕಿ ಬಟ್ಟೆ ಅರ್ಥ ತಿಳಿದು ಕರ್ನಾಟಕದ ಖ್ಯಾತಿ ಪೊಲೀಸರಂತೆ ಆಗಿರಪ್ಪ. ಅದೇ ನನ್ನ ಆತ್ಮಗೆ ಶಾಂತಿ ಆಗ್ತೈತಿ. ಆಯ್ತಪ್ಪ, ಈ ನಿಮ್ಮ ನುಡಿಯನ್ನು ಅಡೆಗೆ ನೆನಪಿಸಿಕೊಂಡು ನಡೆಯುತ್ತೀನಿ. ದೇಶ ಸೇವೆ ಯಾ ಈಶ್ವರನ ಸೇವೆ ಎಂದು ತಿಳಿದು ಈ ನಮ್ಮ ಸರ್ಕಾರದ ಸೇವಕನಾಗಿ ಸೇವೆ ಮಾಡುತ್ತೇನೆ. ಇದು ನಮ್ಮ ಮನೆದೇವನಾದ ಮುರಿಸಿದ್ದೇಶ್ವರ ಮೇಲಾನೆ. ದೇವರಂತ ಗಂಡ, ಲವಕುಶರಂತ ಮಕ್ಕಳು, ಇಂಥ ಮಕ್ಕಳನ್ನ ಪಡೆದ ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕವಾಯ್ತು. ಬನ್ನಿ, ಹೊತ್ತಾಯ್ತು, ಊಟ ಮಾಡೋರಂತೆ. ಅಮ್ಮ, ಊಟ ಮೇಲಿರಲಿ, ಮೊದಲು ಒಂದು ಸಿಹಿ ಸುದ್ದಿ ತಂದಿರುವೆ. ಈ ಸಾರಿ ನಮ್ಮ ಕಬಡ್ಡಿ ತಂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಮುಂದಿನ ತಿಂಗಳಲ್ಲಿ ನಾವು ರಾಷ್ಟ್ರ ಮಟ್ಟಕ್ಕೆ ಆಡಲು ಹೋಗುತ್ತಿದ್ದೇವೆ. ಇದರಿಂದ ನಾಳೆ ನನ್ನ ನೌಕರಿಗೆ ಅನುಕೂಲವಾಗುವುದಮ್ಮ.